ಇವತ್ತು ಒಸ್ತಡಕ್ಕೂ ನಾಳೆ ರಂಜಾನ್ ಹಬ್ಬ. ಹಾಗಾಗಿ ಇದೀಗ ಚಿಕನ್ ಮಟನ್ಗಾಗಿ ಕ್ಯೂ ನಿಲ್ತಾ ಇದ್ದಾರೆ ಮಾಂಸ ಪ್ರಿಯರು. ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಅಂಗಡಿ ಮುಂದೆ ಕ್ಯೂ ಇದೆ, ಇಲ್ಲಿ ನೋಡಬಹುದು. ಯುಗಾದಿ ಹಬ್ಬದ ಹಿನ್ನೆಲೆ ಸಿಟಿಯಲ್ಲಿ ಒಸ್ತಡಕ್ಕು ಹಬ್ಬ ಇಲ್ಲಿ ಜೋರಾಗಿದೆ. ಮಟನ್ ಚಿಕನ್ ಸ್ಟಾಲ್ ಮಾಲೀಕರಿಂದ ಭರ್ಜರಿ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಬೇರೆ ರಾಜ್ಯದಿಂದ ಕುರಿ, ಮೇಕೆ, ಕೋಳಿ ತಂದು ಮಾರಾಟ ಮಾಡ್ತಿದ್ದಾರೆ. ಈಗಾಗಲೇ ಕೋಳಿ, ಕುರಿಗಳ ಮಾಂಸಕ್ಕೆ ಭಾರೀ ಬೇಡಿಕೆ ಕೇಳಿ ಬರ್ತಾ ಇದೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಓಪನ್ ಆಗಿರುವಂತಹ ಮಾಂಸದ ಅಂಗಡಿ. ನಿನ್ನೆ ಯುಗಾದಿ ಹಬ್ಬ ಆಯಿತು, ಇವತ್ತು ಒಸಡಕ್ ಹಬ್ಬ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ನಾನ್ ವೆಜ್ ಇದ್ದೇ ಇರುತ್ತೆ, ನಾನ್ ವೆಜ್ ಮಾಡೇ ಮಾಡ್ತಾರೆ. ಹಾಗಾಗಿ ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಯಾವುದೋ ದೇವಸ್ಥಾನದ ಹತ್ರ ನಿಂತಿರುವಂತಹ ದೃಶ್ಯಗಳಲ್ಲ, ಇದು ಚಿಕನ್ ಹಾಗೂ ಮಟನ್ ಅಂಗಡಿ ಮುಂದೆ ನಿಂತಿರುವಂತಹ ದೃಶ್ಯಗಳು. ಈ ರೀತಿಯಾಗಿ ಸಾಲು ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ. ಚಿಕನ್ ಹಾಗೂ ಮಟನ್ಗೋಸ್ಕರ ಇರುವಂತಹ ಬೇಡಿಕೆ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದನೇ ಶಾಪ್ಸ್ ಎಲ್ಲ ಓಪನ್ ಆಗಿದೆ. ಆದರೂ ಕೂಡ ಈ ಮಟ್ಟಿಗೆ ಕ್ರೌಡು ಹಾಗೂ ರಶ್ ಇರುವಂಥದ್ದು ಕಾರಣ ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಹೊಸಡಕ್ ಹಬ್ಬದಂದು ನಾನ್ ವೆಜ್ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ನಾನ್ ವೆಜ್ ಊಟ ಇರುತ್ತೆ. ಹಾಗಾಗಿ ಈ ಒಂದು ಹಬ್ಬದ ವಿಶೇಷ ಅದು ನೋಡ್ತಾ ಇದ್ದೀವಿ. ಇದು ಮೈಸೂರು ಹಾಗೂ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ರೀತಿಯಾಗಿ ನಾನ್ ವೆಜ್ಗೆ ಭಾಳಷ್ಟು ಡಿಮ್ಯಾಂಡ್ ಇಲ್ಲಿ ಕೇಳಿ ಬರ್ತಾ ಇದೆ. ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಅಂಗಡಿ ಮುಂದೆ ಕಾಣಿಸ್ಕೊಂಡಿರುವಂಥ ಕ್ಯೂ ಇದು. ಮೈಸೂರಲ್ಲಿರುವಂತಹ ಅಂಗಡಿ ಮುಂದೆ ಈ ರೀತಿಯಾಗಿ ಕ್ಯೂ ನೋಡಬಹುದು.